ಸರ್ ನಮಸ್ಕಾರ. ತುಂಬಾ ಜನ ಕ್ಯಾಂಪ್ಗೆ ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಯಾವಾಗ ಕ್ಯಾಂಪ್ ಓಪನ್ ಯಾರಿಗೂ ಇನ್ನ ಕೂಡ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಜೊತೆಗೆ ಈಗ ಏನು ಹೊಸ ಸಿಎಂ ಕೂಡ ಏನು ನೂತನವಾಗಿ ಅಧಿಕಾರವನ್ನ ಇವತ್ತು ತೆಗೆದುಕೊಳ್ತಾ ಇದ್ದಾರೆ. ಪ್ರಮಾಣ ವಚನ ಇದೆ. ಜೊತೆಗೆ ಬೇರೆ ಬೇರೆ ಮಿನಿಸ್ಟರ್ಗಳು ಸಹ ಒಂದು ಪದವಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಈಶ್ವರ್ ಖಂಡ್ರೆ ಅವರಿಗೆ ಆಸ್ ಇಟ್ ಈಸ್ ಏನು ಅರಣ್ಯ ಮಂತ್ರಿ ಅದೇ ಒಂದು ಪದವಿ ಸಿಕ್ಕಿರುವಂತದ್ದು. ಕ್ಯಾಂಪ್ ಕರ್ನಾಟಕದಾದ್ಯಂತ ಎಲ್ಲವೂ ಕೂಡ ಈಗ ಕ್ಲೋಸ್ ಆಗಿದೆ. ಯಾವುದು ಕೂಡ ಓಪನ್ ಆಗಿಲ್ಲ. ಏನು ಹೊಸ SOP ರಚನೆ ಸೂಚನೆ ನೀಡಿದ್ರಲ್ಲ ಅದು ಕಂಪ್ಲೀಟ್ ಆಗಿ ಅಸ್ತಿತ್ವಕ್ಕೆ ಬರುವ ತನಕ ಕ್ಯಾಂಪ್ ಸದ್ಯದ ಮಟ್ಟಿಗೆ ಏನು ಓಪನ್ ಆಗಿರೋದಿಲ್ಲ, ಕ್ಲೋಸ್ ಆಗಿರುತ್ತೆ. ಸೊ ಹೀಗಾಗಿ ನೋಡ್ಬೇಕು ಯಾವಾಗ ಇನ್ನ ಅದ್ರ ಬಗ್ಗೆ ಏನು ಸುಮಾರು ಒಂದು 15-20 ದಿವಸ ಆಗಿರ್ಬೋದು ಇವೆಲ್ಲ ಘಟನೆಗಳು ಇನ್ಸಿಡೆಂಟ್ ನಡೆದು. ಇನ್ನ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಲಭ್ಯ ಆಗ್ತಿಲ್ಲ ಯಾವಾಗ ಓಪನ್ ಆಗ್ಬೋದು ಅಂತ. ಬಹುಶಃ ಇನ್ನು 1 ತಿಂಗಳ ಬಳಿಕ ಓಪನ್ ಆಗುವಂತ ಸಾಧ್ಯತೆ ಇದೆ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಾರ್ತಾಂಡ ಕೂಡ ಅಗಲಿಕೆ ಆಗಾಯ್ತು. ಮತ್ತೆ ಕಂಜನ್ ಆನೆ ಹೇಗಿದೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಕಂಜನ್ಗೆ ಏನು ತೊಂದರೆ ಆಗಿಲ್ಲ, ಆರಾಮಾಗಿದ್ದಾನೆ ಕಂಜನ್ ಆ ಒಂದು ಟೈಮ್ ನಲ್ಲಿ ಮಾತ್ರ ಅಷ್ಟೊಂದು ಅಗ್ರೆಸಿವ್ ತೋರಿದ್ದು. ಅದ್ ಬಿಟ್ರೆ ಕ್ಯಾಂಪ್ ನಲ್ಲಿ ಆರಾಮಾಗಿದ್ದಾನೆ. ತನ್ನ ಒಂದು ಏನು ಅಲ್ಲಿ ಕಟ್ ಆಗ್ತಾರಲ್ಲ ತನ್ನ ಪಾಡಿಗೆ ತಾನು ಆರಾಮಾಗಿದ್ದಾನೆ. ಈಗ ಹೊಸ SOP ಬಂದಿರುವಂತ ಕಾರಣ ಆನೆ ಹತ್ರ ಯಾರು ಕೂಡ ಹೋಗೋದಿಲ್ಲ, ಯಾವ ಕ್ಯಾಂಪ್ ನಲ್ಲೂ ಸಹ ಹೋಗಕ್ ಆಗೋದಿಲ್ಲ. ಜೊತೆಗೆ ಆನೆಗೆ ಸ್ನಾನವನ್ನು ಸಹ ಮಾಡ್ಸಕ್ ಆಗೋದಿಲ್ಲ. ಅದೊಂದು ಜನರಿಗೆ ಬೇಸರ ಇದೆ. ಬಟ್ ಇದೊಂದು ಪಾಲಿಸಲೇಬೇಕು. ಇದು ಆನೆಯಿಂದ ಆ ಮಹಿಳೆ ಸಾವಿಗೀಡಾಗಿದ್ದಲ್ಲ, ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಅಚಾನಕ್ಕಾಗಿ ಅವರು ಕೂಡ ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಾರೆ. ಆನೆನೂ ಕೂಡ ಬಿದ್ದಂತ ಕಾರಣ ಆನೆ ಕೆಳಗಡೆ ಇವರು ಸಿಲುಕಿಕೊಂಡು ಅಗಲಿಕೆ ಆಗುವಂತದ್ದು. ಇದೆಲ್ಲ ಘಟನೆಗಳು ಮುಗಿದೋಯ್ತು. ಪರಿಹಾರವನ್ನು ಸಹ ಕೊಟ್ಟಿದ್ದಾರೆ. ಬಟ್ ಈಗ ಏನು ಕಂಜನ್ ಆನೆ ಈ ವರ್ಷ ದಸರಾದಲ್ಲೂ ಸಹ ಭಾಗಿಯಾಗ್ತಿಲ್ಲ. ಕಂಜನ್ ಆನೆನ ದಸರಾದಿಂದ ಈ ವರ್ಷ ತೆಗೆದಿದ್ದಾರೆ. ಮುಂದಿನ ವರ್ಷವೂ ಕೂಡ ತೆಗೆಯುತ್ತಾರ ಅಥವಾ ದಸರಾಗೆ ಸೇರಿಸ್ಕೋತಾರ. ಮತ್ತೆ ಈ ವರ್ಷ ಕಂಜನ್ ರಿಪ್ಲೇಸ್ಮೆಂಟ್ ಆಗಿ ಹೊಸ ಆನೆ ಆಗಮಿಸುವಂತ ಒಂದು ಸಾಧ್ಯತೆಯೂ ಸಹ ಇದೆ. ಯಾವ ಆನೆ ಕಾದು ನೋಡ್ಬೇಕಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೇನು ಆಗಸ್ಟ್ ಫಸ್ಟ್ ವೀಕ್ ನಲ್ಲಿ ಗಜಪಯಣ ಸ್ಟಾರ್ಟ್ ಆಗುತ್ತಲ್ಲ, ಜುಲೈ ಎಂಡ್ ನಲ್ಲಿ, ಮುಂದಿನ ತಿಂಗಳ ಎಂಡ್ ನಲ್ಲಿ ಏನು ದಸರಾ ತಯಾರಿ ಆಗಿರ್ಬೋದು, ಫೈನಲ್ ಯಾವ್ಯಾವ ಆನೆಗಳು ಬರುತ್ತೆ ಅದು ಕೂಡ ಗೊತ್ತಾಗುತ್ತೆ. ಕಂಜನ್ನ ಕ್ಯಾಂಪ್ ನಲ್ಲಿ ಹೋಗಿ ನೋಡ್ಬೋದು. ಓಪನ್ ಆದ್ಮೇಲೆ ಕಂಜನ್ ಆನೆಯನ್ನು ಆರಾಮಾಗಿ ಹೋಗಿ ನೋಡ್ಬೋದು. ಕ್ಯಾಂಪ್ ಓಪನ್ ಆದಾಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಮೆಸೇಜ್ ಬರುತ್ತಲ್ಲ. ಸೊ ಅದೇ ರೀತಿ ಪೇಪರ್ ನಲ್ಲಿ ಆಗಿರ್ಬೋದು, ಟಿವಿಲಿ ಎಲ್ಲ ಕಡೆ ಬರುತ್ತೆ. ಆಗ ಸಕ್ಕರೆ ಬೈಲ್ ಆಗಿರ್ಬೋದು, ಆರಂಗಿ ಕ್ಯಾಂಪ್ ಆಗಿರ್ಬೋದು, ದುಬಾರೆ ಆಗಿರ್ಬೋದು, ಮತಿಗೋಡು ಆಗಿರ್ಬೋದು, ಮತ್ತೆ ಫನ್ಸೋಲಿ ಕ್ಯಾಂಪ್ ಅಂತ ದಾಂಡೇಳಿ ಹತ್ರ ಅದಾಗಿರ್ಬೋದು. ಸೊ ಈ ರೀತಿ ಹಲವಾರು ಕ್ಯಾಂಪ್ಗಳಿದಾವೆ ಟೂರಿಸ್ಟ್ ಹೋಗೋಕ್ಕೆ. ಸೊ ಅಲ್ಲೂ ಕೂಡ ಹೋಗಿ ನೋಡ್ಕೊಂಡ್ ಬರ್ಬೋದು. ಈಗ ಜನರಿಗೆ ತುಂಬಾನೇ ಒಂದು ಬೇಸರ ಇದೆ, ಕ್ಯಾಂಪ್ ವಿಸಿಟ್ ಮಾಡಕ್ ಆಗ್ತಿಲ್ಲ ಅಂತ. ಸೊ ಹಾಗಾಗಿ ತಮಿಳ್ನಾಡು ಆಗಿರ್ಬೋದು ಆ ಕಡೆ ಹೆಚ್ಚಿನ ಕಡೆ ಮುದುಮಲೈ ಕ್ಯಾಂಪ್ ಏನಿದೆ ಅಲ್ಲಿ ತೆಪ್ಪಕ್ಕಾಡು, ಸೊ ಅಲ್ಲಿ ಜನರು ಜಾಸ್ತಿ ಹೋಗ್ತಾ ಇದ್ದಾರೆ ಪ್ರವಾಸಿಗರು. ಅಲ್ಲಿಯೂ ಕೂಡ ಆನೆ ಕ್ಯಾಂಪ್ ಇದೆ, ತಮಿಳ್ನಾಡಿನ ಆನೆ ಕ್ಯಾಂಪ್ ಇದೆ. ಅಲ್ಲೂ ಕೂಡ ಜನರು ಹೋಗಿ ನೋಡಿ ಆನೆಗಳನ್ನ ಮಾತನಾಡಿಸ್ಕೊಂಡ್ ಬರ್ಬೋದು. ಆ ಒಂದು ಟೈಮ್ ನಲ್ಲಿ ಮಾತ್ರ ಕಂಜನ್ ಆನೆ ಅಷ್ಟೊಂದು ಕೋಪ ತೋರಿಸಿದ್ದು. ಅದ್ ಬಿಟ್ರೆ ಈಗ ಆರಾಮಾಗಿದ್ದಾನೆ ಅಂತೆ ಕಂಜನ್, ಯಾವುದೇ ರೀತಿ ಸಮಸ್ಯೆ ಇಲ್ಲ. ತನಿಖೆ ಮಾಡುವಂತೆ ಅಲ್ಲೂ ಕೂಡ ಏನೋ ಲೋಕಾಯುಕ್ತರು ಯಾರೋ ಒಬ್ರು ಅಲ್ಲಿ ಹೇಳಿದಾರಂತೆ, ಸ್ವಯಂವಾಗಿ ಏನೋ ಕೇಸನ್ನ ಏನೋ ದಾಖಲು ಮಾಡಿದಾರಂತೆ. ಆ ರೀತಿ ಆಗಿದ್ದಕ್ಕೆ ಮತ್ತೆ ಅಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಏನು ಬಂದೋಬಸ್ತ್ ಮಾಡಬೇಕು. ನೆಕ್ಸ್ಟ್ ಏನು ಪ್ರವಾಸಿಗರು ಬರ್ತಾರಲ್ಲ, ಇನ್ನು ಮುಂದೆ ಈ ತರ ಘಟನೆಗಳಾಗಬಾರ್ದು. ಇದೇ ಫಸ್ಟ್ ಘಟನೆ ಆಗಿದ್ದು. ಇನ್ನು ಮುಂದೆ ಈ ತರ ಘಟನೆ ಆಗ್ಬಾರ್ದು ಅಂತ ಕೂಡ ಖಡಕ್ ಸೂಚನೆಯನ್ನ ಸಹ ನೀಡಿದ್ದಾರೆ. ಈ ತರ ಆಗೋದಿಲ್ಲ, ಬಟ್ ಇದೇ ಫಸ್ಟ್, ಹಿಸ್ಟ್ರಿಯಲ್ಲೇ ಫಸ್ಟ್ ಇದೇ ತರ ಆಗಿರೋದು. ಸೊ ಈಗ ಎಲ್ರಿಗೂ ಕೂಡ ಒಂದು ಬೇಸರ, ಒಂದು ಕಪ್ ಚುಕ್ಕಿ ಬಂದಂಗಾಯ್ತು ಕಂಜನ್ ಆನೆಗೆ. ಗಜೇಂದ್ರ ಸೇಮ್ ಆಸ್ ಇಟ್ ಈಸ್ ಗಜೇಂದ್ರನೇ ನೆನಪಿಗೆ ಬಂದ್ಬಿಡುತ್ತೆ ಇವು ಕಂಜನ್ನ ನೆನ್ಸ್ಕೊಂಡ್ರೆ. ಆ ತರ ಒಂದು ಸ್ಥಿತಿ ಆಗೋಯ್ತು. ಬಟ್ ದಸರಾಗಂತೂ ಕರ್ಕೊಳ್ಳಿ ಕಂಜನ್ ಆನೆಯನ್ನ ಅಂತ ಎಲ್ಲರೂ ಕೂಡ ಆಸೆ ಪಡ್ತಾ ಇದ್ದಾರೆ. ಬಟ್ ಈ ವರ್ಷ ಇಲ್ಲ ಅಂದ್ರು ನೋಡೋಣ, ಮುಂದಿನ ವರ್ಷ ಏನಾದ್ರು ಕಂಜನ್ ಆನೆಗೆ ಭಾಗ್ಯ ಸಿಗುತ್ತೆ, ಏನಾಗ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ